ಹಲ್ಲಿನ ಕ್ಯಾನ್ಸರ್ ಬರುತ್ತೆ ಅಥವಾ ಬಾಯಿ ಒಳಗಡೆ ಕ್ಯಾನ್ಸರ್ ಆಗುತ್ತೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಜನರಿಗೆ ಅರಿವಿಲ್ಲ. ಸರ್, ಇದು ಯಾಕೆ ಬರುತ್ತೆ, ಗುಣಲಕ್ಷಣಗಳೇನು, ಏನು, ಹೇಗೆ ಅವಾಯ್ಡ್ ಮಾಡ್ಬೋದು? ಓರಲ್ ಕ್ಯಾನ್ಸರ್ ಅನ್ನೋದು ಭಾಳ ಇತ್ತೀಚೆಗೆ ಭಾಳ ಕಾಮನ್ ಆಗಿಬಿಟ್ಟಿದೆ. 30% ಕ್ಯಾನ್ಸರ್ ಆಗೋದು ಬಾಯಿ ಕ್ಯಾನ್ಸರ್. ಸುಮಾರು ಕ್ಯಾನ್ಸರ್ನಿಂದ ಪ್ರತಿ ವರ್ಷ 13 ಲಕ್ಷಕ್ಕೂ ಹೆಚ್ಚು ಜನ ಸಾಯ್ತಾ ಇದ್ದಾರೆ. ಈಗ ಬಾಯಿ ಕ್ಯಾನ್ಸರ್ ಅಂತಂದ್ರೆ ಏನು ಆ್ಯಕ್ಚುಲಿ ಅಂತಂದರೆ, ಹಲ್ಲಿಗೆ ಸಂಬಂಧಪಟ್ಟದ್ದ, ನಾಲಿಗೆಗೆ ಸಂಬಂಧಪಟ್ಟದ್ದ, ಅಥವಾ ಈ ಗುಟ್ಕಾ ಹಾಕ್ಕೊಂಡು ಬರ್ತಲ್ಲ, ಅಂದರೆ ಬೇರೆ ಬೇರೆ ಈ ಥರದ್ದು ಹಾಕ್ಕೊಂಡು ನಾವು ನೋಡ್ತೀವಲ್ಲ ಅದ? ಸ್ಮೋಕಿಂಗ್ ಟೊಬ್ಯಾಕೋ, ಚಿವಿಂಗ್ ಟೊಬ್ಯಾಕೋ ಒಂಥರ ಅಣ್ಣ ತಮ್ಮ ಇದ್ದಂಗೆ. ಈ ಚಿವಿಂಗ್ ಟೊಬ್ಯಾಕೋ ಇಂದ ಓರಲ್ ಕ್ಯಾನ್ಸರ್ ಜಾಸ್ತಿ ಆಗುತ್ತೆ. ಸ್ಮೋಕಿಂಗ್ ಟೊಬ್ಯಾಕೋ ಇಂದ ನಿಮಗೆ ಥ್ರೋಟ್ ಕ್ಯಾನ್ಸರ್ ಎಲ್ಲ ಬರುತ್ತೆ. ಕ್ಯಾನ್ಸರ್ ನಿಮಗೆ ನಾಲ್ಗೆಲ್ಲಾಗ್ಬೋದು, ಒಸಡಿನಲ್ಲಾಗ್ಬೋದು, ಒಳಗಡೆ ನಮ್ಮ ಚೀಕ್ ಅಂತ ಕರಿತೀವಿ ಅಲ್ಲಾಗ್ಬೋದು. ಅಲ್ಲಿ ಸೌದೋಗಿ ಶಾರ್ಪ್ ಆಗಿಬಿಟ್ಟಿರುತ್ತೆ. ಅದು ನಾಲ್ಗೆಗೆ ಚುಚ್ಚಿ ಅಥವಾ ಸೈಡಿಗೆ ಚರ್ಮಕ್ಕೆ ಚುಚ್ಚಿ ಅದರಿಂದನೂ ಆಗುತ್ತೆ. ಯಾರು ತುಂಬ ಖಾರ ಊಟ ಮಾಡ್ತಾರೆ, ಖಾರದ ಪದಾರ್ಥ ತುಂಬ ಊಟ ಮಾಡ್ತಾರೆ, ಅವ್ರಿಗೂ ಓರಲ್ ಸಬ್ಮ್ಯೂಕಸ್ ಫೈಬ್ರೋಸಿಸ್ ಆಗುತ್ತೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಇವತ್ತಿನ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಪ್ರಖ್ಯಾತ ಡೆಂಟಿಸ್ಟ್ ಆಗಿರುವಂಥ KDC ಎಕ್ಸ್ಪ್ರೆಸ್ ಟೀತ್ ಅಂದರೆ KDC ಗ್ರೂಪ್ನ MD ಆಗಿರುವಂಥ ಡಾಕ್ಟರ್ ನಿರಂಜನ್ ಪರಮಶೆಟ್ಟಿ ಅವರಿದ್ದಾರೆ. ಬನ್ನಿ, ಅವ್ರನ್ನ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ. ನಾವು ಡಾಕ್ಟರ್ ನಿರಂಜನ್ ಅವರೊಂದಿಗೆ ಇದಕ್ಕಿಂತ ಮುಂಚೆ ಕೂಡ ಒಂದಷ್ಟು ಎಪಿಸೋಡ್ಗಳನ್ನ ಮಾಡಿದ್ವಿ. ಡಾಕ್ಟರ್ ನಿರಂಜನ್ ಪರಮಶೆಟ್ಟಿ ಅವರ KDC ಹಾಸ್ಪಿಟಲ್ ಏನು RR ನಗರದಲ್ಲಿ, ಅಲ್ಲೇ ಹೋಗಿ ನಾನು ಒಂದು ವಿಡಿಯೋ ಕೂಡ ಮಾಡಿದ್ದೀನಿ. ಆಸಕ್ತರು ಅದನ್ನು ಗಮನಿಸಿ ಅಂತ ಕೇಳ್ಕೊಳ್ತೀನಿ. ಆದರೆ ಇವತ್ತು ನಾನು ಅವ್ರ ಜೊತೆಗೆ ಮಾತಾಡ್ಬೇಕು ಅಂದ್ಕೊಂಡಿರೋದು ಯಾವ ವಿಚಾರ ಅಂತಂದರೆ, ಅದು ಓರಲ್ ಕ್ಯಾನ್ಸರ್ ಬಗ್ಗೆ. ಅಂದರೆ ಯೂಶ್ವಲಿ ನಮಗೆ ಹಲ್ಲು ನೋವು ಬರುತ್ತೆ, ಆಮೇಲೆ ಹಲ್ಲು ಹುಳುಕಾಗುತ್ತೆ, ಈ ಥರದ್ದೇ ಅನ್ಕೋತೀವಿ. ಬಟ್ ಹಲ್ಲಿನ ಕ್ಯಾನ್ಸರ್ ಬರುತ್ತೆ ಅಥವಾ ಬಾಯಿ ಒಳಗಡೆ ಕ್ಯಾನ್ಸರ್ ಆಗುತ್ತೆ ಅನ್ನೋದ್ರ ಬಗ್ಗೆ ಭಾಳಷ್ಟು ಜನರಿಗೆ ಅರಿವಿಲ್ಲ. ಆ ದೃಷ್ಟಿಯಿಂದ ಇವತ್ತು ಅದನ್ನು ಮಾತಾಡೋಣ ಅಂತ ಅಂದ್ಕೊಂಡಿದ್ವಿ. KDC ಗ್ರೂಪ್ ಬಗ್ಗೆ ಹೇಳಬೇಕು ಅಂತಂದರೆ, ತುಂಬ ಜನರಿಗೆ ಅದು ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಹೇಳ್ತಾರೆ. ಅದು 12 ಬ್ರ್ಯಾಂಚ್ಗಳಿವೆ. ಬೆಂಗಳೂರಿನಲ್ಲಿಯೇ ನಿಮಗೆ RR ನಗರದಲ್ಲಿ 2 ಬ್ರ್ಯಾಂಚ್ ಇದೆ, ಮತ್ತು ಸುಂಕದಕಟ್ಟೆಯಲ್ಲಿ, ನೆಲಮಂಗಲದಲ್ಲಿ, ಉತ್ತರಹಳ್ಳಿನಲ್ಲಿದೆ. ಅದ್ರ ಜೊತೆಗೆ ಉತ್ತರ ಕರ್ನಾಟಕದಲ್ಲಿ ಮುಧೋಳಲ್ಲಿ, ಜಮಖಂಡಿನಲ್ಲಿ, ಹುಬ್ಳಿನಲ್ಲಿ ಅವ್ರ ಬ್ರ್ಯಾಂಚ್ ಇದೆ. ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ರಾಮನಗರ ಮತ್ತು ಚನ್ನಪಟ್ಟಣದಲ್ಲಿ ಕೂಡ KDC ಬ್ರ್ಯಾಂಚ್ಗಳಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಕೊಡ್ತಾರೆ ಡಾಕ್ಟರ್ ನಿರಂಜನ್ ಅವರು. ಬಟ್ ಈಗ ಸರ್, ನಾನು ಕೇಳಬೇಕು ಅಂದ್ಕೊಂಡಿರೋದು ಈ ಓರಲ್ ಕ್ಯಾನ್ಸರ್ ಬಗ್ಗೆ. ಸರ್, ಇದು ಯಾಕೆ ಬರುತ್ತೆ ಅಂದರೆ, ಮತ್ತು ಅದರ ಗುಣಲಕ್ಷಣಗಳೇನು, ಏನು, ಹೇಗೆ ಅವಾಯ್ಡ್ ಮಾಡ್ಬೋದು, ಇದರ ಬಗ್ಗೆ ಮಾತಾಡೋದು? ಸೊ ಓರಲ್ ಕ್ಯಾನ್ಸರ್ ಅನ್ನೋದು ಭಾಳ ಇತ್ತೀಚೆಗೆ ಭಾಳ ಕಾಮನ್ ಆಗಿಬಿಟ್ಟಿದೆ. ಪ್ರತಿ ವರ್ಷ ಕ್ಯಾನ್ಸರ್, ಹೈಯೆಸ್ಟ್ ನಂಬರ್ ಆಫ್ ಕ್ಯಾನ್ಸರ್ ನಮ್ಮ ಜಗತ್ತಿನಲ್ಲಿ ಆಗ್ತಾ ಇರೋದು ನಮ್ಮ ಇಂಡಿಯಾದಲ್ಲಿ, ಭಾರತದಲ್ಲಿ. ಹೌದಾ? ಅದರಲ್ಲಿ 30% ಕ್ಯಾನ್ಸರ್ ಆಗೋದು ಬಾಯಿ ಕ್ಯಾನ್ಸರ್. 30%. ಓಕೆ. ಸುಮಾರು ಕ್ಯಾನ್ಸರ್ನಿಂದ ಪ್ರತಿ ವರ್ಷ 13 ಲಕ್ಷಕ್ಕೂ ಹೆಚ್ಚು ಜನ ಸಾಯ್ತಾ ಇದ್ದಾರೆ. ಅದ್ರಲ್ಲಿ ಓರಲ್ ಕ್ಯಾನ್ಸರ್ ಅನ್ನೋದು ಏನಿದೆ ಅಂದರೆ, ಅದನ್ನು ನಾವು ಮುಂಚಿತವಾಗಿ ಐಡೆಂಟಿಫೈ ಮಾಡ್ಬೋದು. ಫಸ್ಟ್ ಆಫ್ ಆಲ್ ಐಡೆಂಟಿಫೈ ಮಾಡಿ ಅವಾಗಲೇ ಚಿಕಿತ್ಸೆ ಕೊಡ್ಬೋದು. ಪ್ರೀ ಕ್ಯಾನ್ಸರಸ್ ಸ್ಟೇಜ್ ಅಂತ ಕರಿತೀವಿ. ಅವಾಗಲೇ ನಾವು ನೋಡ್ಕೊಂಡ್ವಿ ಅಂದರೆ ಬೇರೆ ಕ್ಯಾನ್ಸರ್ಗೂ ಗೊತ್ತಾಗಲ್ಲ. ಈಗ ಬೇರೆ ಸ್ಟಮಕ್ ಕ್ಯಾನ್ಸರ್ ಇರ್ಬೋದು, ಬೇರೆ ಕಡೆ ಕ್ಯಾನ್ಸರ್ ಇರ್ಬೋದು, ಅದು ನಿಮ್ಗೆ ಗೊತ್ತಾಗಲ್ಲ, ಲಾಸ್ಟ್ ಸ್ಟೇಜ್ವರೆಗೆ ಗೊತ್ತಾಗಲ್ಲ, ಅದು ಕಾಣಲ್ಲ ನಮಗೆ. ಈ ಬಾಯಿ ಕ್ಯಾನ್ಸರ್ ಅನ್ನೋದನ್ನು ನಾವು ತಡೆಗಟ್ಟಬಹುದು. ಇನ್ನೂ ಒಂದು ಆತಂಕದ ವಿಚಾರ ಏನಂದರೆ, ಈ ಬಾಯಿ ಕ್ಯಾನ್ಸರ್ದು ಸರ್ವೈವಲ್ ರೇಟ್ ಅಂತ ಕರಿತೀವಿ. ಸರ್ವೈವಲ್ ರೇಟ್ ಅಂದರೆ ಬಂದವರು ಎಷ್ಟು ಉಳಿತಾರೆ. 5 years ಸರ್ವೈವಲ್ ರೇಟ್ ಈಸ್ 60%, ಅಂದರೆ 40%, ಅಂದರೆ 60% ಜನ ಇರಲ್ಲ. 5 years ಸರ್ವೈವಲ್ ರೇಟ್ ಈಸ್ ಓನ್ಲಿ 40%. ಅಂದರೆ 5 ವರ್ಷದೊಳಗಡೆ 60% ಜನ ಇರೋದಿಲ್ಲ. ಓಕೆ. ಸೊ ಅದಕ್ಕೋಸ್ಕರ ಬಾಯಿ ಕ್ಯಾನ್ಸರನ್ನು, ಆಮೇಲೆ ನೀವು ಕೇಳಿದ ಪ್ರಶ್ನೆ ಯಾಕೆ ಬರುತ್ತೆ ಅಂದರೆ, ಸರ್, ಈಗ ನಾನು ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಈಗ ಬಾಯಿ ಕ್ಯಾನ್ಸರ್ ಅಂತಂದರೆ ಏನು ಆ್ಯಕ್ಚುಲಿ ಅಂತಂದರೆ, ಹಲ್ಲಿಗೆ ಸಂಬಂಧಪಟ್ಟದ್ದ, ನಾಲಿಗೆಗೆ ಸಂಬಂಧಪಟ್ಟದ್ದ, ಅಥವಾ ಒಸಡಿಗೆ ಸಂಬಂಧಪಟ್ಟದ್ದ, ಅಥವಾ ಈ ಗುಟ್ಕಾ ಹಾಕ್ಕೊಂಡು ಬರ್ತಲ್ಲ, ಅಂದರೆ ಬೇರೆ ಬೇರೆ ಈ ಥರದ್ದು ಹಾಕ್ಕೊಂಡು ನಾವು ನೋಡ್ತೀವಲ್ಲ ಅದ? ಏನು ಸರ್ ಆ್ಯಕ್ಚುಲಿ ಇದು? ತಂಬಾಕು, ಗುಟ್ಕಾಯಿಂದ ಅದು ಒಂದು ಪ್ರಮುಖ ಕಾರಣ. ಸೊ ಕ್ಯಾನ್ಸರ್ ನಿಮಗೆ ನಾಲ್ಗೆಲ್ಲಾಗ್ಬೋದು, ಒಸಡಿನಲ್ಲಾಗ್ಬೋದು, ಒಳಗಡೆ ನಮ್ಮ ಚೀಕ್ ಅಂತ ಕರಿತೀವಿ ಅಲ್ಲಾಗ್ಬೋದು.
ಸೊ ಲೈಕ್ ಬಾಯಲ್ಲಿ ಸುಮಾರು ಕಡೆ ಆಗ್ಬೋದು. ಅದಕ್ಕೆ ಲೈಕ್ ಫಸ್ಟ್ ಕಾರಣ ಅಂದರೆ ಟೊಬ್ಯಾಕೊ. ಐದರ್ ಚಿವಿಂಗ್ ಟೊಬ್ಯಾಕೊ ಇರ್ಬೋದು, ಅಂದರೆ ನೀವು ಗುಟ್ಕಾ ಪಾನ್ ಮಸಾಲ ಅದರಿಂದನೂ ಆಗ್ಬೋದು, ಅಥವಾ ಸ್ಮೋಕಿಂಗ್ ಟೊಬ್ಯಾಕೊ. ಮ್ಯಾಕ್ಸಿಮಮ್ ಕಾಂಟ್ರಿಬ್ಯೂಟ್ ಮಾಡೋದು ಚಿವಿಂಗ್ ಟೊಬ್ಯಾಕೊ. ಓಕೆ. ಆಮೇಲೆ ಸುಮಾರು ಜನಕ್ಕೆ ಗೊತ್ತಿಲ್ಲ, ಬಾಯಿ ಕ್ಯಾನ್ಸರ್ಗೆ ಇನ್ನೊಂದು ಕಾರಣ ಅಂದರೆ ಹಲ್ಲುಗಳಿಂದ. ಓಕೆ. ಹಲ್ಲುಗಳು ಅಂದರೆ ಶಾರ್ಪ್ ಟೀತ್ ಇರುತ್ತೆ. ಶಾರ್ಪ್ ಟೀತ್ ಏನು ಮಾಡುತ್ತೆ ಅಂದರೆ ಸ್ಕಿನ್ ಮೇಲೆ ಗಾಯ ಮಾಡ್ತಾನೆ ಇರುತ್ತೆ, ಉಜ್ಜಿ ಗಾಯ ಮಾಡ್ತಾ ಇರುತ್ತೆ. ಅದು ಸ್ಲೋಲಿ ಗಾಯ ಆಗಿ ಎಲ್ಲಿ ಕಂಟಿನ್ಯೂಯಸ್ ಇರಿಟೇಷನ್ ಆಗುತ್ತೆ ಅಲ್ಲಿ ಕ್ಯಾನ್ಸರ್ ಸೆಲ್ಸ್ ಉಟ್ಕೊತಾರೆ. ಹೌದಾ? ಬಹಳಷ್ಟು ಜನ ಬುದ್ಧಿ ಅಲ್ಲ ಅಂತ ಕರಿತೀವಿ, ವಿಸ್ಡಮ್ ಟೂತ್ ಅಂತ ಕರಿತೀವಿ. ಆ ವಿಸ್ಡಮ್ ಟೂತ್ ಬಹಳಷ್ಟು ಜನಕ್ಕೆ ಬರೋದೇ ಇಲ್ಲ. ಬಂದರೂ ಏನಾಗುತ್ತೆ ಅಂದರೆ ಸೈಡಿಗೆ ಬಂದುಬಿಡುತ್ತೆ. ಸೈಡಿಗೆ ಬಂದು ಯಾವಾಗಲೂ ಒಳಗಡೆ ಚರ್ಮಕ್ಕೆ ಗಾಯ ಮಾಡ್ತಾನೆ ಇರುತ್ತೆ. ಸೊ ಅದರಿಂದನೂ ಎಷ್ಟೋ ಜನಕ್ಕೆ ಕ್ಯಾನ್ಸರ್ ಆಗುತ್ತೆ. ಅಥವಾ ಅಲ್ಲಿ ಸೌದೋಗಿ ಶಾರ್ಪ್ ಆಗಿಬಿಟ್ಟಿರುತ್ತೆ. ಅದು ನಾಲಿಗೆಗೆ ಚುಚ್ಚಿ ಅಥವಾ ಸೈಡಿಗೆ ಚರ್ಮಕ್ಕೆ ಚುಚ್ಚಿ ಅದರಿಂದನೂ ಆಗುತ್ತೆ. ಅಥವಾ ಮುರ್ಕೊಂಡಿರೋ ಟೀತ್ ಇರುತ್ತೆ, ಅದರಿಂದನೂ ಆಗುತ್ತೆ. ಇತ್ತೀಚೆಗೆ ಒಬ್ಬರು ಲೇಡಿ ಬಂದಿದ್ರು, ಲೈಕ್ ಲಾಸ್ಟ್ ವೀಕಲ್ಲಿ. ಅವರು ಪಾಪ ಗುಟ್ಕಾ ಹಾಕಲ್ಲ, ಸಿಗರೇಟ್ ಸೇದಲ್ಲ, ಒಂದು ಅಡಿಕೆ ಒಳುಸ ಹಾಕಿಲ್ಲ. ಅವ್ರು ಬರೀ ಅಲ್ಲಿ ಕಟ್ಸಿದ್ರು, ಎಲ್ಲೋ ಒಂದು ಕಡೆ ಅಲ್ಲಿ ಕಟ್ಸಿದ್ರು. ಎಷ್ಟು ವರ್ಷ ಸರ್ ಅವ್ರಿಗೆ? ಮೇ ಬಿ ಅರೌಂಡ್ 40 years, ಹಿಂದೆ ಮುಂದೆ 40 years ಇರ್ಬೋದು. ಅವ್ರಿಗೆ ಅದು ಟೀತ್ ಅದೇನು ಅಲ್ಲಿ ಕಟ್ಸಿದ್ರಲ್ಲ ಬ್ರಿಡ್ಜ್ ಅಂತ, ಅದು ಎಲ್ಲೋ ಒಂದು ಕಡೆ ಶಾರ್ಪ್ ಇತ್ತು. ಅದು ಕಂಟಿನ್ಯೂಸ್ ಇರಿಟೇಟ್ ಆಗ್ತಾ ಇತ್ತು. ಅವ್ರಿಗೂ ಗೊತ್ತಾಗಿಲ್ಲ, ಮೊದಲೇ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ತೋರಿಸ್ಕೊಂಡಿಲ್ಲ. ನಮ್ಮ ಆಸ್ಪತ್ರೆಗೆ ಬಂದಿದ್ದಾರೆ, ಬರೋ ಅಷ್ಟರಲ್ಲಿ ಆಲ್ರೆಡಿ ಫುಲ್ ಸ್ಪ್ರೆಡ್ ಕ್ಯಾನ್ಸರ್ ಆಗಿಬಿಟ್ಟಿದೆ. ಅವಾಗ ನಾವು ನೋಡಿ ಡಯಾಗ್ನೋಸ್ ಮಾಡಿ ಇಮಿಡಿಯೇಟ್ಲಿ ಕಳಿಸಿದ್ವಿ. ಪಾಪ ಅವ್ರದ್ದು ಜೀವ ಉಳಿತದೆ. ಬಟ್ ಏನು ಕಾರಣ ಅಂದರೆ ಅಲ್ಲಿ ಶಾರ್ಪ್ ಟೂತ್ ಇತ್ತು, ಶಾರ್ಪ್ ಬ್ರಿಡ್ಜ್ ಇತ್ತು. ಎಷ್ಟೋ ಜನ ಡೆಂಚರ್ ಹಾಕ್ತಾರೆ, ಅಲ್ಲಿಂದ ಸೆಟ್ ಆಗ್ತಾರೆ, ಅದು ಎಲ್ಲೋ ಚುಚ್ತಾನೇ ಇರುತ್ತೆ, ಕಂಟಿನ್ಯೂಸ್ ಚುಚ್ಚಿ ಅದರಿಂದನೂ ಕ್ಯಾನ್ಸರ್ ಆಗುತ್ತೆ. ಈ ಗುಟ್ಕಾ ತಿಂದು ಅಥವಾ ಸಿಗರೇಟ್ ಸೇದಿ ಅದನ್ನು ಚಟ ಮಾಡಿ ಕ್ಯಾನ್ಸರ್ ಆದರೆ ಬೇಜಾರಾಗಲ್ಲ. ಏನಾಗುತ್ತೆ, ಏನೂ ಚಟ ಮಾಡಲಾರ್ದೆ ಈ ಥರ ಆಗಿಬಿಟ್ರೆ ಅವ್ರ ಪಾಪ ಹತ್ತು ನನ್ನ ಜೀವನದಲ್ಲಿ ಏನೂ ಮಾಡಿಲ್ಲ, ಯಾಕೆ. ಸೊ ಅವ್ರ ಪ್ರಶ್ನೆ. ಸೊ ಈ ಥರ ನಾವು ಇತ್ತೀಚೆಗೆ ಭಾಳ ಜನ ನೋಡ್ತಾ ಇದ್ದೀವಿ. ಓರಲ್ ಕ್ಯಾನ್ಸರ್ಸ್ ನಾಟ್ ಫ್ರಮ್ ಟೊಬ್ಯಾಕೊ, 90%, 95% ಟೊಬ್ಯಾಕೊ ಕಾರಣ, ಅಥವಾ ಆಲ್ಕೋಹಾಲ್ ಕೂಡ ಕಾರಣನಾ? ಆಲ್ಕೋಹಾಲ್ ಕೂಡ ಕಾರಣ. ಇಟ್ ಈಸ್ ಎ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್. ಹೇಗೆ ಸರ್? ಸೊ ಆಲ್ಕೋಹಾಲ್ ಏನು ಮಾಡುತ್ತೆ, ಸ್ಕಿನ್ ಇರಿಟೇಟ್ ಮಾಡುತ್ತೆ. ಕ್ಯಾನ್ಸರ್ ಆಗಿ ಮೇನ್ ರೀಸನ್ ಅಂದರೆ ಇರಿಟೇಷನ್. ಎಲ್ಲಿ ಇರಿಟೇಷನ್ ಆಗುತ್ತೋ ಅಲ್ಲಿ ಕ್ಯಾನ್ಸರ್ ಸೆಲ್ಸ್ ಆಗುತ್ತೆ. ಆಮೇಲೆ ಬಾಯಿ ಡ್ರೈನೆಸ್ ಆಗುತ್ತೆ. ಸೊ ಅದು ಒಂದು ಕಾರಣ. ಅಂದರೆ ಇರಿಟೇಷನ್ ಮಾಡೋದು ಬಾಯಲ್ಲಿ ಇರಿಟೇಷನ್ ಮಾಡುತ್ತೆ. ಬಾಯಲ್ಲಿ ಇರಿಟೇಷನ್, ಆಲ್ಕೋಹಾಲ್ ಈಸ್ ಇರಿಟೆಂಟ್. ಅದು ಬಾಯಲ್ಲಿ ಉರಿತಾ ಇರುತ್ತೆ. ಎಸ್ಪೆಷಲಿ ನೀವು ನೀಟಾಗಿ ಕುಡಿದ್ರೆ, ಸ್ಟ್ರಾಂಗ್ ಆಗಿ ಕುಡಿದ್ರೆ ಅದು ಇನ್ನೂ ಹೆಚ್ಚಿಗೆ ಕಷ್ಟ. ಅಂದರೆ ತುಂಬ ಜಾಸ್ತಿ ಕುಡಿಯೋರು, ಕಂಟಿನ್ಯೂಸ್ ಕುಡಿಯೋರು, ಆಮೇಲೆ ನೀಟ್ ಅಂತ ಕುಡಿತಾರಲ್ಲ, ನೀವು ಏನು ಮಿಕ್ಸ್ ಮಾಡ್ಕೊಳ್ಳಾರ್ದು ರಾ, ಅದು ಒಂದು ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್. ಸೊ ಇದು ನನಗೆ ಭಾಳಷ್ಟು ಜನರಿಗೆ ಇದು ಗೊತ್ತಿಲ್ಲ ಸರ್. ಇದು ಗೊತ್ತಿಲ್ಲ. ಸರ್, ಈಗ ನೀವು ಹೇಳಿದ್ರಲ್ಲ ನನಗೆ, ಆ ಮೇಡಮ್ ಪಾಪ 40 ವರ್ಷದವ್ರಿಗೆ, ಈಗ ಅವ್ರಿಗೆ ಏನು ನೋವಿಲ್ಲ, ಹಿಂಗಾಗಿ ಅವ್ರು ಸುಮ್ಮನೆ ಕೂತ್ಕೊಂಡ್ರು. ಆಮೇಲೆ ಅವ್ರು ಬಂದಾಗ ಅದು ಆಲ್ರೆಡಿ ಸ್ಪ್ರೆಡ್ ಆಗಿತ್ತು ಅಂತ ಹೇಳಿದ್ರಿ ಸರ್. ಆಮೇಲೆ ಅವ್ರದ್ದು ಏನು ಮಾಡಿದ್ರಿ ಆ್ಯಕ್ಚುಲಿ? ಅದು ಬಂದಾಗ ನಮ್ಮ ರೂಟೀನ್ ಚೆಕಪ್ಪಿಗೆ ಬಂದಿದ್ರು. ರೂಟೀನ್ ಚೆಕಪ್ಪಿಗೆ ಬಂದಿದ್ರು, ಏನೋ ಒಂದು ಗಾಯ ಆಗಿದೆ, ಮಾಯ್ತಾ ಇಲ್ಲ ಅಂತ ಓಪನ್ ಮಾಡಿ ನೋಡಿದ್ರೆ, ಬಾಯ್ ಓಪನ್ ಮಾಡಿ ನೋಡಿದ್ರೆ ಆಲ್ರೆಡಿ ಫುಲ್ ಫ್ಲೆಜ್ ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ ಅಂತ ಕರಿತೀವಿ. ಸೊ ದಟ್ ಈಸ್ ಆಲ್ಮೋಸ್ಟ್ ಅಡ್ವಾನ್ಸ್ ಸ್ಟೇಜ್ ಆಫ್ ಕ್ಯಾನ್ಸರ್. ಅಟ್ಲೀಸ್ಟ್ ಆ ಸ್ಟೇಜಲ್ಲಿ ಡಯಾಗ್ನೋಸ್ ಆದಮೇಲೆ ಸರ್ಜರಿ ಮಾಡಿ, ಕೀಮೋಥೆರಪಿ ಮಾಡಿ ಜೀವ ಉಳ್ಕೊಳ್ಳುತ್ತೆ. ಬಟ್ ಏನಂದರೆ ಲೈಕ್ ಮುಖದ ಶೇಪ್ ಹೊರಟೋಗುತ್ತೆ, ಎಲ್ಲ ಕತ್ತರಿಸ್ತಾರೆ, ತೆಗಿತಾರೆ. ಸೊ ಲೈಕ್ ಮಾರ್ಬಿಡಿಟಿ ಒಂಥರ ಲೈಕ್ ಶೇಪೇ ಹೊರಟೋಗುತ್ತೆ. ಆಮೇಲೆ ನಾರ್ಮಲ್ ಆಗಿ ಊಟ ಮಾಡೋದು, ತಿಂಡಿ ಅದೆಲ್ಲ ತುಂಬ ಕಷ್ಟ ಆಗುತ್ತೆ. ವೆರಿ ಸ್ಯಾಡ್. ಸರ್, ಈಗ ನೀವು ಅಂದರೆ ಯಾವ ಥರದ್ದಿರುತ್ತೆ ಅಂತ ಹೇಳಿದ್ರಿ. ಇದರ ಗುಣಲಕ್ಷಣಗಳಂತಂದರೆ ಸರ್, ಈಗ ಬರೋಕ್ಕಿಂತ ಮುಂಚೆ ಅಂದರೆ ಒಂದು ಪ್ರಿಕಾಷನ್ಸು, ಇನ್ನೊಂದು ಈ ಥರ ಗುಣಲಕ್ಷಣಗಳಿದ್ರೆ ದಯವಿಟ್ಟು ತೋರಿಸಿ ಅನ್ನೋದಾದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಬಾಯಿ ಕ್ಯಾನ್ಸರ್ ಫುಲ್ ಫ್ಲೆಜ್ ಆಗೋಕ್ಕಿಂತ ಮುಂಚೆನೇ ನಮಗೆ ಪ್ರೀ ಕ್ಯಾನ್ಸರಸ್ ಲೀಜನ್ ಅಂತ ಇರ್ತದೆ. ಪ್ರೀ ಕ್ಯಾನ್ಸರ್ ಅಂತಂದರೆ ಕ್ಯಾನ್ಸರ್ ಆಗೋಕ್ಕಿಂತ ಮುಂಚಿತವಾಗಿ ನಮಗೆ ಕೆಲವೊಂದು ಗುಣಲಕ್ಷಣಗಳು ಕೆಲವೊಂದು ಕಾಣಿಸ್ಬಿಡ್ತದೆ. ಅದರಲ್ಲಿ ಒಂದು ಲ್ಯೂಕೋಪ್ಲೇಕಿಯಾ ಅಂತ ಕರಿತೀವಿ. ಲ್ಯೂಕೋಪ್ಲೇಕಿಯಾ ಅಂದರೆ ವೈಟ್ ಪ್ಯಾಚಸ್ ಆಗುತ್ತೆ. ನೀವು ಸ್ಕಿನ್ ಓಪನ್ ಮಾಡಿ ನೋಡಿದ್ರೆ ನೀವು ಆದಷ್ಟು ಪ್ರತಿಯೊಬ್ಬರೂ ಅಟ್ಲೀಸ್ಟ್ 3 ತಿಂಗಳು ಒಂದ್ಸಲಿ ನೀವು ಅಟ್ಲೀಸ್ಟ್ ಕರಡಿ ಮುಂದೆ ನಿಂತ್ಕೊಂಡು ಮಾಡಿ ಚೆಕ್ ಮಾಡ್ಕೊಳ್ಳಿ. ಅದಕ್ಕಿಂತ ಬೆಸ್ಟ್ ಅಂದರೆ ಡೆಂಟಿಸ್ಟ್ ಹತ್ರ ಹೋಗಿ
ಡೆಂಟಿಸ್ಟ್ ಅಂದರೆ ಎಲ್ಲ ಅನ್ಕೊತಾರೆ ಅವ್ರು ಬರೀ ಹಲ್ಲು ನೋಡ್ತಾರೆ ಅಂತ. ಡೆಂಟಿಸ್ಟ್ ಎಂಟರ್ ಓರಲ್ ಹೈಜಿನ್ ನೋಡ್ತಾರೆ. ಅಕಸ್ಮಾತ್ ಅವ್ರು ನೋಡಲಿಲ್ಲ, ನೀವೇ ಇನ್ಸಿಸ್ಟ್ ಮಾಡಿ ನಂದು ಬಾಯಿ ಕಂಪ್ಲೀಟ್ ಚೆಕ್ ಮಾಡಿ, ಎಲ್ಲ ಲೀಸನ್ ಇದೆಯಾ ನೋಡಿ. ಯಾಕೆ ಡೆಂಟಿಸ್ಟ್ ಕೆಲವೊಂದ್ಸಲಿ ಲೈಕ್ ಅರ್ಜೆಂಟಲ್ಲಿ ಬರೀ ಟೀತ್ ನೋಡಿ, ಹೊಸದು ನೋಡಿ, ಬೇರೆದನ್ನು ನೋಡಲಿಕ್ಕಿಲ್ಲ. ಅದಕ್ಕೆ ಲೈಕ್ ಯಾರೇ ಡೆಂಟಿಸ್ಟ್ ಅಂತ ಹೋದ್ರೂ ಓರಲ್ ಸ್ಕ್ರೀನಿಂಗ್ ಅಂತ ಮಾಡಿಸಿ. ನಾಟ್ ಓನ್ಲಿ ಟೀತ್, ಕಂಪ್ಲೀಟ್ ಓರಲ್ ಸ್ಕ್ರೀನಿಂಗ್. ನಾಲ್ಗೆ ಪಕ್ಕ, ನಾಲ್ಗೆ ಕೆಳಗಡೆ ಪ್ರತಿಯೊಂದು ಏರಿಯಾನ ಅಬ್ಸರ್ವ್ ಮಾಡಿಸಿ. ಅಥವಾ ಕೊನೆಯಲ್ಲಿರುತ್ತೆ, ಕೊನೆಯಲ್ಲಿ ಹಿಂಭಾಗ, ಅಲ್ಲಿ ಏನೇ ಲೀಸನ್ ಇದ್ದರೂ ಡೆಂಟಿಸ್ಟ್ ಈಸ್ ಅ ರೈಟ್ ಪರ್ಸನ್, ಆರಾಮಾಗಿ ಐಡೆಂಟಿಫೈ ಮಾಡ್ತಾರೆ. ವೈಟ್ ಪ್ಯಾಚಸ್ ಆಗಿದ್ದರೆ ಅದಕ್ಕೆ ಲ್ಯುಕೋಪ್ಲೇಕ್ಯಾ, ಅದು ಮೇಜರ್ ಕಾರಣ. ಅಥವಾ ಎರಿಥ್ರೋಪ್ಲೇಕ್ಯಾ ಅಂತ ಕರಿತೀವಿ, ಅಂದರೆ ರೆಡ್ ಪ್ಯಾಚಸ್ ಇರುತ್ತೆ, ಅದರಿಂದನೂ ಆಗುತ್ತೆ. ಲೈಕನ್ ಪ್ಲಾನಸ್ ಅದಾಗೋದು ಪುವರ್ ಓರಲ್ ಹೈಜಿನ್, ನೀವು ಬಾಯಿ ಸರಿ ಮೇಂಟೈನ್ ಮಾಡಲಿಲ್ಲ ಅಂದರೆ ಒಂದು. ಸೆಕೆಂಡು ಸ್ಟ್ರೆಸ್ ರಿಲೇಟೆಡ್, ತುಂಬ ಸ್ಟ್ರೆಸ್ ಇದ್ದರೆ, ನಿದ್ದೆಗೆಟ್ಟರೆ ಒಳಗಡೆ ಒಂಥರ ಲೇಸ್ ಥರ ಪ್ಯಾಚಸ್ ಆಗುತ್ತೆ, ವೈಟ್ ಲೇಸ್ ಥರ ಪ್ಯಾಚಸ್ ಆಗುತ್ತೆ. ಆಮೇಲೆ ಶೂ ಲೇಸ್ ಇರುತ್ತಲ್ಲ, ಲೇಸ್ ಥರ ಪ್ಯಾಚಸ್ ಆಗುತ್ತೆ. ಅದು ಒಂಥರ ಬರ್ನಿಂಗ್, ಸಿಕ್ಕಾಪಟ್ಟೆ ಬರ್ನಿಂಗು, ಪೇನು ಅದು ಇರ್ತದೆ. ಅದು ಸುಮಾರು ಜನ ನಾವು ನೋಡ್ತೀವಿ, ಲೇಡೀಸಲ್ಲೂ ನೋಡ್ತೀವಿ, ಜೆಂಟ್ಸ್. ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ಸ್ಟ್ರೆಸ್ ರಿಲೇಟೆಡ್. ಅದಕ್ಕೂ ಪರಿಹಾರ ಇದೆ. ಆಮೇಲಿಂದ ನೆಕ್ಸ್ಟ್ ಓರಲ್ ಸಬ್ ಮ್ಯೂಕಸ್ ಫೈಬ್ರೋಸಿಸ್ ಅಂತ ಕರಿತೀವಿ. ಓರಲ್ ಸಬ್ ಮ್ಯೂಕಸ್ ಫೈಬ್ರೋಸಿಸ್ ಅಂದರೆ, ಈಗ ಸುಮಾರು ಜನ ಗುಟ್ಕಾ, ತಂಬಾಕು ಹಾಕ್ತಾರೆ, ಅದರಿಂದನೂ ಆಗ್ಬೋದು. ಅಥವಾ ಯಾರು ತುಂಬ ಖಾರ ಊಟ ಮಾಡ್ತಾರೆ, ಖಾರದ ಪದಾರ್ಥ ತುಂಬ ಊಟ ಮಾಡ್ತಾರೆ, ಅವ್ರಿಗೂ ಓರಲ್ ಸಬ್ ಮ್ಯೂಕಸ್ ಫೈಬ್ರೋಸಿಸ್ ಆಗುತ್ತೆ. ಈ 4 ಮೇನು ಪ್ರೀ ಕ್ಯಾನ್ಸರಸ್ ಲೀಜನ್ ಅಂತ ಕರಿತೀವಿ. ಈ 4 ನಾವು ಆ ಸ್ಟೇಜಲ್ಲೇ ಕಂಡುಹಿಡಿದು ಟ್ರೀಟ್ಮೆಂಟ್ ಕೊಟ್ಟರೆ ಮುಂದೆ ಆಗುವಂಥ ಕ್ಯಾನ್ಸರನ್ನು 100% ತಡೆಗಟ್ಟಬಹುದು. 30% ಓರಲ್ ಕ್ಯಾನ್ಸರ್ಸನ್ನು ಪ್ರಿವೆಂಟ್ ಮಾಡ್ಬೋದು. ಸೊ ಇಟ್ಸ್ ಸರ್, ಒಂದು ನೀವು ಹೇಳಿದ್ದು ಈಗ ವೈಟ್ ಪ್ಯಾಚಸ್ಸು, ರೆಡ್ ಪ್ಯಾಚಸ್ಸು, ಆಮೇಲೆ ಪಟ್ಟಿ ಥರ ಆಗುವಂಥದ್ದು, ಆಮೇಲೆ ಖಾರದಿಂದ ಆಗೋದು. ಉತ್ತರ ಕನ್ನಡದಲ್ಲಿ ತುಂಬ ಜನ ಖಾರ ತಿಂತಾರೆ, ದಯವಿಟ್ಟು ಅದನ್ನು ಸ್ವಲ್ಪ ಹೌದಿಲ್ಲ ಸರ್, ನಮ್ಮ ಕಡೆ ಕೆಂಪು ಖಾರನೂ ತಿಂತಾರೆ, ಹಸಿ ಖಾರನೂ ತಿಂತಾರೆ, ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಆಮೇಲೆ ಒಂದು ವಯಸ್ಸು ಅಂತಿರುತ್ತೆ, ಆ ವಯಸ್ಸಿನ ತನಕ ಸ್ವಲ್ಪ ನಡೆಯುತ್ತೆ, 25-35 ತನಕ ಓಕೆ. ಆಮೇಲಂತೂ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಅಬೌಟ್ ದೋಸ್ ಥಿಂಗ್ಸ್. ಕರೆಕ್ಟಾ ಸರ್? ಈಗ ಬರೀ 3 days ಮುಂಚೆನೇ ಇನ್ನೊಬ್ರು ನಮ್ಮ ಫ್ರೆಂಡನ್ನೇ ಆಗಬೇಕು, ಅವರು ಸಹ ಸುಮಾರು ದಿನದಿಂದ ಅವರು ಸ್ಮೋಕಿಂಗ್ ಮಾಡ್ತಾಯಿದ್ರು, ಮುಂಚೆ ಗುಟ್ಕಾ ತಿಂತಾರೆ, ಬೇಡ ಅಂದರೂ ಕೇಳ್ತಾ ಇರಲಿಲ್ಲ. ಇವಾಗ ಬಂದರು, ಅಲ್ಸರ್ ಆಗಿದೆ, ಉರಿತಾ ಇದೆ, ಬಾಯಿ ಗೊತ್ತಾಗ್ತಾ ಇಲ್ಲ, ಏನು ಎಲ್ಲ ಮಾತ್ರೆ ತೊಗೊಂಡೆ, ಆರಾಮಾಗ್ತಾ ಇಲ್ಲ. ಆವಾಗ ನಾವು ಆ್ಯಸ್ ಎ ಫ್ರೆಂಡ್ ಅಂತ ಹೇಳ್ತಾನೆ ಇದ್ವಿ, ಕೇಳಲ್ಲ ಜನ. ಏನು ಅಂದರೆ ನನಗೇನಾಗುತ್ತೆ, ಕ್ಯಾನ್ಸರ್ ಆಗೋದು ನಮಗಲ್ಲ, ಇನ್ನೊಬ್ರಿಗಾಗುತ್ತೆ. ಎಲ್ಲರಿಗೂ ಹೆಂಗಂದರೆ ನಮಗೆ ಇಷ್ಟೊಂದು ಜನಕ್ಕೆ ನನಗೆ ಹೆಂಗಾಗುತ್ತೆ. ಸೊ ಎಲ್ಲಿವರೆಗೂ ಅವ್ರಿಗೆ ಆಗಲ್ಲ, ಅಲ್ಲಿವರೆಗೂ ಅವ್ರೇನು ಅನ್ಕೊತಾರೆ ಕ್ಯಾನ್ಸರ್ ಈಸ್ ಫಾರ್ ಸಂಬಡಿ ಎಲ್ಸ್. ಸೊ ಇವಾಗ ಎಷ್ಟು ಭಯ ಪಟ್ಕೊಂಡು ಬಂದಿದ್ರು ಅಂದರೆ, ಇವಾಗ ನಾವು ನೋಡಿದ್ವಿ ಲೀಸನ್ಸ್ ಇತ್ತು, ಕೊನೆಯಲ್ಲೂ ಅಲ್ಲಿ ಗಾಯ ಮಾಡ್ತಾಯಿತ್ತು. ಕಾಂಟ್ರಿಬ್ಯೂಟಿಂಗ್ ಏನಂದರೆ, ಫಸ್ಟು ಟೊಬ್ಯಾಕೊ ಹಾಕ್ತಾರೆ, ಅದ್ರ ಜೊತೆ ಅಲ್ಲೂ ಇರಿಟೇಟ್ ಮಾಡ್ತಾಯಿದೆ. ಸೊ ಒಂದಕ್ಕೊಂದು ಎಲ್ಲ ಸೇರಿಕೊಂಡು ಇನ್ನೂ ಫಾಸ್ಟಾಗಿ ಇದು ಆಗೋ ಚಾನ್ಸಸ್ ಇರ್ತದೆ. ಇಲ್ಲ, ನಾವು ಅದನ್ನು ಲಾಸ್ಟಲ್ಲಿ ತೆಗೆದ್ವಿ, ಅದನ್ನು ಸ್ವಲ್ಪ ಬಯೋಪ್ಸಿ ಅಂತ ಸ್ಮಾಲ್ ಪೋರ್ಷನ್ ಕಟ್ ಮಾಡ್ಕೊಂಡು ಅದನ್ನು ಟೆಸ್ಟಿಗೆ ಕಳಿಸಿದ್ದೀವಿ, ರಿಪೋರ್ಟ್ ಬರಬೇಕು. ಈ ಥರ ನಾವು ದಿನನಿತ್ಯ ನಮ್ಮಲ್ಲಿ ಏನಂದರೆ, ನಾವು ಇವನ್ ಡೆಂಟಲ್ ಡಾಕ್ಟರ್ ಅಂತ ಇದ್ರೂ ನಾವು ಇಂಥವು ನಮ್ಮಲ್ಲಿ ಸುಮಾರು ಜನ ಪ್ರತಿದಿನ ನಾವು ಅಬ್ಸರ್ವ್ ಮಾಡ್ತಾನೆ ಇರ್ತೀವಿ. ಯಾಕಂದರೆ ನಮಗೆ ಗೊತ್ತು ಅದು ಎಷ್ಟು ಡೇಂಜರು ಅಂತ. ಯಾಕಂದ್ರೆ ನಮ್ಮಲ್ಲಿ ಒಂದು 30-35 ಜನ ಡಾಕ್ಟರ್ ಸ್ಪೆಷಲಿಸ್ಟ್ ಟೀಮೇ ಇದೆ. ಅದರಲ್ಲಿ ಒಂದು 4-5 ಜನ ಓರಲ್ ಮೆಡಿಸಿನ್ ಸ್ಪೆಷಲಿಸ್ಟು, ಓರಲ್ ಪ್ಯಾಥಾಲಜಿಸ್ಟು, ಅಂದರೆ ನಮ್ಮ ಡೆಂಟಲಲ್ಲಿ 8 ಡಿಫ್ರೆಂಟ್ ಸ್ಪೆಷಲೈಸೇಷನ್ಸ್ ಇದೆ. ಅದೇ ಟೀಮ್ ಇರೋದ್ರಿಂದ ನಾವು ಪ್ರತಿಯೊಬ್ಬರಿಗೆ ಹೇಳ್ತೀನಿ, ಟೀತ್ ಜೊತೆ ಇದನ್ನು ಕಂಪಲ್ಸರಿ ಅಬ್ಸರ್ವ್ ಮಾಡಿ, ಬಿಕಾಸ್ ವಿ ಕ್ಯಾನ್ ಸೇವ್ ಸಂಬಡೀಸ್ ಲೈಫ್. ಎಸ್ ಭಾಳ ಕರೆಕ್ಟಾಗಿ ಹೇಳಿದ್ರಿ. ನನ್ನ ಫ್ರೆಂಡ್ ಒಬ್ರು ಇದ್ದಾರೆ ಉತ್ತರ ಕರ್ನಾಟಕದವರು, ಅವ್ರ ಹೆಸರು ಹೇಳೋದು ಬೇಡ ಪಾಪ. ಹೋಟೆಲ್ಗೆ ಹೋದರೆ ಅವರು, ಅಂದರೆ ಬೆಂಗಳೂರಿನಲ್ಲಿ ಹೋಟ್ಲ್ ಹೋದರೆ ಫುಲ್ ಖಾರ ನಾನು ಅಂತೀನಿ, ಯಾಕೆ ಅಷ್ಟು ಖಾರ ಎಲ್ಲಿ ಅವ್ರು ಖಾರ ಮಾಡೋದಿಲ್ಲ ಅಂತ. ಅಲ್ಲಪ್ಪ, ನಾರ್ಮಲ್ ತಿನ್ನೋದು ಇಲ್ಲ, ಫುಲ್ ಖಾರ ಅಂದರೆ ನಾರ್ಮಲ್ಗಿನ, ಅಂದರೆ ಖಾರಕ್ಕಿಂತ ಜಾಸ್ತಿ ಖಾರ ಇರಬೇಕು. ಆಗ ನನಗೆ ಆಮೇಲೆ ನನಗೆ ಅರ್ಥ ಆಗಿದ್ದಂದರೆ, ಈ ಖಾರ ತಿನ್ನೋದು ಕೂಡ ಒಂದು ಇಂಟಾಕ್ಸಿಕೇಶನ್ ಸರ್. ಅದು ಅಂದರೆ ಒಂದು ನಿಮಗೆ ಅದು ಒಂದು ಏನೋ ಕೊಡುತ್ತಲ್ಲ, ಅದು ಕಿಕ್ಕು, ಅದು ಪದೇ ಅದನ್ನು ತಿನ್ಬೇಕನ್ಸುತ್ತೆ. ಇಲ್ಲ ಉಳಿದವ್ರಿಗೆ ಇದು ಅನ್ಸಲ್ಲ, ಸಪ್ಪೆ ಇರುತ್ತಲ್ಲ ಅವ್ರಿಗೆ ಅದು ಆ ಕಿಕ್ ಬರಲ್ಲ ಅವ್ರಿಗೆ. ಅದು ಮೆಣಸಿನ್ಕಾಯನ್ನೇ ಪುಡಿ
ಚಟ್ನಿ ಮಾಡ್ತಾರೆ, ಮೆಣಸಿನ್ಕಾಯಿ ಚಟ್ನಿ ವೆರಿ ಕಾಮನ್ ಉತ್ತರ ಕಡೆ. ಅದು ಭಾಳ ಲೈಕ್ ಮಾಡ್ತಾರೆ ಜನ. ಎಲ್ಲಿ ಕಂಟಿನ್ಯೂಸ್ ಖಾರ ಉರಿತಾ ಇರ್ತಲ್ಲ, ಎಲ್ಲಿ ಜಾಸ್ತಿ ಉರಿತದೆ, ದಟ್ ಈಸ್ ದ ಸೈಟ್ ಫಾರ್ ಕ್ಯಾನ್ಸರ್. ಈಗ ಚಟ್ನಿದು ಏನಂದರೆ ಚಟ್ನಿದು ಒಂದು ಒಳ್ಳೆ ಪಾಯಿಂಟ್ ಅಂದರೆ ಸರ್, ಎಷ್ಟು ಬೇಕಷ್ಟು ಹಾಕೋಬೋದು, ಬ್ಯಾಡ್ ಅಂದ್ರೆ ಬಿಡ್ಬೋದು. ಬಟ್ ಊಟದಲ್ಲೇ ಖಾರ ಯೂಸ್ ಮಾಡ್ತಾ ಇರ್ತಾರೆ. ಸೊ ಅಂದರೆ ಪಲ್ಯ ಮಾಡಿದ್ರೆ ಅದ್ರಲ್ಲಿ ಖಾರ, ಸಾಂಬಾರು ಮಾಡಿದ್ರೆ ಖಾರ, ನೀವು ಅವಾಯ್ಡ್ ಮಾಡೋಕ್ಕಾಗಲ್ಲ ಅದನ್ನು. ನೀವು ಆರ್ಡರ್ ಮಾಡಿರ್ತೀರಿ. ಸೊ ಆಮೇಲೆ ಅದ್ರ ಜೊತೆಗೆ ಅವರು ಬೇರೆ ಹವ್ಯಾಸಗಳನ್ನ ಮಾಡ್ತಿದ್ರು. ನಾನು ಅವರಿಗೆ ಹೇಳಿದ್ದೆ, ಈಗ ಸ್ವಲ್ಪ ಸುಧಾರಿಸ್ಕೊಂಡಿದ್ದಾರೆ. ಬಟ್ ಈ ವಿಡಿಯೋನ ಖಂಡಿತ ಅವ್ರಿಗೆ ಕಳಿಸ್ಬೇಕು, ಅಂಥವ್ರು ನೋಡ್ಬೇಕಂತ ಅನ್ಸುತ್ತೆ ನನಗೆ. ಸರ್, ಅಂಥವ್ರು ಏನು ಮಾಡ್ತಾರೆ ಅಂದರೆ ಸುಮಾರು ವರ್ಷ ಖಾರ ತಿಂದು ಅದ್ರಲ್ಲಿ ಜಾಸ್ತಿಯಾಗಿ ಪ್ರಾಬ್ಲಮ್ ಬರೋದು ಓರಲ್ ಸಬ್ಮ್ಯೂಕಸ್ ಫೈಬ್ರೋಸಿಸ್ ಅಂತ ಹೇಳಿದಲ್ಲ. ಒಳಗಡೆ ಏನಾಗುತ್ತೆ ಅಂದರೆ ಚರ್ಮ ಎಲ್ಲ ಹಾರ್ಡ್ ಆಗಿಬಿಡ್ತದೆ. ಅದು ಒಂದು ಸ್ಟೇಜ್ ಏನಾಗುತ್ತೆ ಅಂದರೆ ಹಿಂಗೆ ಉರಿಯುತ್ತೆ ಅಂದರೆ ನೀವು ನಾರ್ಮಲ್ ಊಟ ಮಾಡಿದ್ರೂ ಬಾಯಿ ಉರಿಯುತ್ತೆ. ಖಾರ ಬಿಡಿ, ಖಾರ ಅಂತೂ ಮುಟ್ಟಕ್ಕೂ ಆಗಲ್ಲ ಅವರು. ಅಂಥವ್ರು ಏನಾಗುತ್ತೆ ಅಂದರೆ ಇನ್ನು ನಾರ್ಮಲ್ ಊಟ ಮಾಡೋದು ಕಷ್ಟ ಆಗಿಬಿಡುತ್ತೆ. ಅದಕ್ಕೆ ಇದೇನು ತಿಂದಿರ್ತಾರಲ್ಲ, ಒಂದು 10 ವರ್ಷನೋ 15 ವರ್ಷ 20 ತಿಂದಿರ್ತಾರೆ, ಲೈಫ್ ಲಾಂಗ್ ಇವನ್ ನಾರ್ಮಲ್ ಊಟ ಮಾಡೋದು ಕಷ್ಟ ಆಗುತ್ತೆ. ಎಂಥ ಕಷ್ಟ ಅಲ್ವಾ ಸರಿ. ಈ ಒಂದು ಪ್ಯಾಚಸ್ ಹೇಳಿದ್ರಲ್ಲ ನೀವು, ಈ ಪ್ಯಾಚಸ್ಗಳನ್ನ ಡಾಕ್ಟರ್ ನೋಡ್ಬೇಕನ್ನೋದು, ಅಂದರೆ ಡಾಕ್ಟರ್ ಹತ್ರ ಹೋದಾಗ ನೋಡುವಂಥದ್ದು ಒಂದು. ಇದಕ್ಕೆ ಈ ಪ್ಯಾಚಸ್ಗಳಿಗೆ ಬೇರೆ ಏನಾದರೂ ಅಂದರೆ ನೋವು ಆ ಥರ ಏನಾದರೂ ಇದೆಯಾ, ಅಥವಾ ಸುಮ್ಮನೆ ಪ್ಯಾಚಸ್ ಇರುತ್ತೆ, ಜನ ಅದನ್ನು ಐಡೆಂಟಿಫೈ ಮಾಡಿಕೊಂಡು ಅವರು ಡಯಾಗ್ನೋಸ್ಟಿಕ್ ಸೆಂಟರ್ಗೆ ಹೋಗಬೇಕಾ, ಹೇಗೆ ಸರ್? ಈಗ ಲ್ಯೂಕೋಪ್ಲೇಕಿಯಾ, ಎರಿಥ್ರೋಪ್ಲೇಕಿಯಾ ಮೋಸ್ಟ್ ಆಫ್ ದ ಟೈಮ್ ಇಟ್ ಈಸ್ ಏನು ನಿಮ್ಗೆ ಗೊತ್ತೂ ಆಗಲ್ಲ, ಪೇನ್ ಇರಲ್ಲ, ಅಸಿಂಪ್ಟಮೆಟಿಕ್ ಅಂತೀವಿ, ಗೊತ್ತೂ ಆಗಲ್ಲ. ಲೈಕನ್ ಪ್ಲಾನಸ್ ಅಂತ ಹೇಳಿದಲ್ಲ, ಅದು ನಿಮಗೆ ಬಾಯಿ ಉರಿಯುತ್ತೆ. ಆಮೇಲೆ ಓರಲ್ ಸಬ್ಮ್ಯೂಕಸ್ ಫೈಬ್ರೋಸಿಸ್ ನಿಮಗೆ ಬಾಯಿ ಉರಿಯುತ್ತೆ. ಫಸ್ಟ್ 2 ಮ್ಯಾಕ್ಸಿಮಮ್ ಲೈಕ್ ಕಾರಣ ಲ್ಯೂಕೋಪ್ಲೇಕಿಯಾ, ಅದು ಭಾಳ ಡೇಂಜರಸ್, ಸೈಲೆಂಟ್ ಕಿಲ್ಲರ್, ಅಂದರೆ ಗೊತ್ತೇ ಆಗಲ್ಲ ನಿಮಗೆ. ಓಕೆ, ಅದಕ್ಕೆ ಕಾರಣ ಏನು ಸರ್ ಬೇಸಿಕಲಿ ಅಂತಂದ್ರೆ? ಈಗ ಅಂದರೆ ಹಲ್ಲು ಟಚ್ ಆಗೋದು ಇದೆಲ್ಲ ಕಾರಣನ ಅದಕ್ಕೆ? ಅದು ಎಲ್ಲ ಕಾರಣ. ಅದ್ರ ಜೊತೆಗೆ ಮೇನ್ ಟೊಬ್ಯಾಕೋ. ಓಕೆ ಓಕೆ, ಚಿವಿಂಗ್ ಟೊಬ್ಯಾಕೋ. ಎಸ್, ನೋಡಿ ತುಂಬ ಒಳ್ಳೆ ನಾಲೆಜ್ ನಮ್ಮ ಡಾಕ್ಟರ್ ನಿರಂಜನ್ ಪರಮ್ ಶೆಟ್ಟಿ ಅವರು ಕೊಡ್ತಾ ಇದ್ದಾರೆ. ದಯವಿಟ್ಟು ಇದನ್ನು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನನಗೆ ಅಂದರೆ ನಾವು ಚಿಕ್ಕವರಿದ್ದಾಗ ಇತ್ತೀಚೆಗೆ ಹಲ್ಲುನೋವು ಅನ್ನೋ ಪ್ರಸಂಗಗಳು ಕಡಿಮೆ. ಬಟ್ ಮುಂಚೆ ಎಲ್ಲ ಹಲ್ಲುನೋವಿನ ಪ್ರಸಂಗಗಳು ಹಲ್ಲುನೋವು ಅಂತಿದ್ರು. ಯಾಕೆಂದರೆ ಓರಲ್ ಹೈಜೀನ್ ತುಂಬ ಕಡಿಮೆ ಇತ್ತು. ಓವರ್ ಅ ಪೀರಿಯಡ್ ಆಫ್ ಟೈಮ್ ಸ್ವಲ್ಪ ಅವೇರ್ನೆಸ್ ಬಂದಿದೆ. ಬಟ್ ಅದ್ರ ಜೊತೆಗೆ ಈ ಥರ ಹವ್ಯಾಸಗಳು, ಈ ಥರ ಒಂದಷ್ಟು ಚಟಗಳು ಕೂಡ ಬೆಳ್ಕೊಂಡಿವೆ ಅಲ್ವಾ ಸರ್? ಸೊ ಹೀಗಾಗಿ ಇದ್ರ ಬಗ್ಗೆ ದಯವಿಟ್ಟು ಎಲ್ಲರೂ ಗಮನ ಹರಿಸಿ ಅಂತ ಕೇಳ್ಕೊಳ್ತೀನಿ. ಈಗ ಸರ್, ಕೊನೆಯದಾಗಿ KDCಯಿಂದ ನೀವೇನಾದರೂ ಈ ಒಂದು ಅವೇರ್ನೆಸ್ಗೋಸ್ಕರ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಸರ್? ಸರ್, ನಮ್ಮಲ್ಲಿ ಇವಾಗ ಎಲ್ಲ ಕಡೆ ನೋಡ್ತೀರಾ, ಕ್ಯಾನ್ಸರ್ ಹಾಸ್ಪಿಟಲ್ಲು, ಕ್ಯಾನ್ಸರ್ ಸೆಂಟರ್ಸು ಎಲ್ಲ ಕಡೆನೂ ಇದೆ. ಈಗ ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ, ಈ ಕ್ಯಾನ್ಸರ್ ಸೆಂಟರ್ಸ್ ಇದೆ, ಕ್ಯಾನ್ಸರ್ ಆಗೋಕ್ಕಿಂತ ಮುಂಚೆ ಅಟ್ಲೀಸ್ಟ್ ಓರಲ್ ಕ್ಯಾನ್ಸರ್ ರಿಲೇಟೆಡ್ ಯಾಕೆ ನಾವು ಪ್ರೀ ಕ್ಯಾನ್ಸರಸ್ ಸೆಂಟರ್ಸ್ ಅಂತ ಮಾಡಬಾರ್ದು? ಸೊ ನಮ್ದು ಎಲ್ಲ ಹಾಸ್ಪಿಟಲಲ್ಲಿ ಏನು ಮಾಡಿದ್ದೀವಿ ಅಂದರೆ, ಆಗಸ್ಟ್ 15th ಒಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಎಲ್ಲ ಆಸ್ಪತ್ರೆಲಿ ನಾವು ಲೈಕ್ ಪ್ರೀ ಕ್ಯಾನ್ಸರಸ್ ಸೆಂಟರ್ಸ್, ಅಂದರೆ ಪ್ರತಿಯೊಬ್ಬರಿಗೂ ಓರಲ್ಸ್ ಮುಂಚೆ ಕ್ಯಾಶುವಲಾಗಿ ಮಾಡ್ತಾಯಿದ್ದೀವಿ, ಇವತ್ತಿಗಾದರೂ ಮಾಡ್ತಾಯಿದ್ದೀವಿ. ಇನ್ನೂ ಹೆಚ್ಚಿನ ಜನಕ್ಕೆ ಅವೇರ್ನೆಸ್ ಬರಲಿ. ಅವ್ರಿಗೆ ಯಾರೇ ಬಂದು ನಮ್ಮಲ್ಲಿ ಓರಲ್ ಸ್ಕ್ರೀನಿಂಗ್ ಫಾರ್ ಪ್ರೀ ಕ್ಯಾನ್ಸರ್, ಈಗ ಯಾರು ಎಸ್ಪೆಷಲಿ ಯಾರು ಚಟ ಮಾಡ್ತಾರೆ, ತಂಬಾಕು ಹಾಕ್ತಾರೆ, ಸ್ಮೋಕ್ ಮಾಡ್ತಾರೆ, ಅಂಥವ್ರಂತೂ ಕಂಪಲ್ಸರಿ 3 ತಿಂಗಳು ಒಂದ್ಸಲಿ ಬಂದು ತೋರಿಸ್ಕೊಂಡ್ರೆ ಒಳ್ಳೆಯದು. ಯಾರು ಏನೂ ಮಾಡಲ್ಲ ಅಂಥವ್ರು ಸಹ 6 monthsಗೆ ಒಂದ್ಸಲಿ ಚೆಕ್ ಮಾಡ್ತಾಯಿದ್ರೆ ಬೇರೆ ರೀಸನ್ಸ್ ಏನಾದ್ರು ಇದ್ದರೆ ಅವಾಯ್ಡ್ ಮಾಡ್ಬೋದು. ಅದೊಂದು ನಾವು ಭಾಳ ಸೀರಿಯಸ್ಲಿ ನೋಡ್ತಾ ಇದ್ದೀವಿ. ಯಾಕಂದರೆ ಎಷ್ಟೋ ಜನಕ್ಕೆ ಕ್ಯಾನ್ಸರ್ ಆಗೋದನ್ನು ತಡೆಗಟ್ಬೋದು ನಾವು. ಅದು ಒಂದು ನಾವು ಕ್ಯಾಂಪೇನನ್ನು ಆಗಸ್ಟ್ 15th ಅಫಿಷಿಯಲಾಗಿ ಲಾಂಚ್ ಮಾಡ್ತಾಯಿದ್ದೀವಿ. ನಮ್ಮ ಎಲ್ಲ ಸೆಂಟರ್ಸಲ್ಲೂ ಅದನ್ನು ಪ್ರೀ ಕ್ಯಾನ್ಸರಸ್ ಅವೇರ್ನೆಸ್ ಕ್ಯಾಂಪೇನ್ ಸ್ಟಾರ್ಟ್ ಮಾಡ್ತೀವಿ. ಪ್ರೀ ಕ್ಯಾನ್ಸರ್ ಸೆಂಟರ್ ಲೈಕ್ ಫಾರ್ ಓರಲ್ ಕ್ಯಾನ್ಸರ್ ಅಂತ ಎಲ್ಲ ಕ್ಲಿನಿಕಲ್ಲಿ, ಲೈಕ್ ಸುಮಾರು ಡೆಂಟಲ್ ಕ್ಲಿನಿಕ್ ನೋಡ್ತಾರೆ, ಡೆಂಟಲ್ ಕ್ಲಿನಿಕ್ ಆ್ಯಂಡ್ ಇಂಪ್ಲಾಂಟ್ ಸೆಂಟರ್ ಅಂತ ಹಾಕ್ತಾರೆ, ಕಾಸ್ಮೆಟಿಕ್ ಸೆಂಟರ್ ಅಂತ ಹಾಕ್ತಾರೆ. ಅದ್ರ ಜೊತೆಗೆ ನಮ್ಮದು ಅದಂತೂ ಮಾಡ್ತೀವಿ. ಅದ್ರ ಜೊತೆಗೆ ಪ್ರೀ ಕ್ಯಾನ್ಸರಸ್ ಸೆಂಟರ್ಸ್ ಅಂತ ಓಪನ್ ಮಾಡ್ತಾಯಿದ್ದೀವಿ ನಾವು. ಸರ್, ಇದಕ್ಕೆ ಎಷ್ಟು ಖರ್ಚಾಗುತ್ತೆ ಸರ್? ಇದಕ್ಕೆ ಸರ್ ಏನೂ ಇಲ್ಲ ಸರ್, ಡಾಕ್ಟರ್ಸ್ ನಾವು ನೋಡ್ತೀವಿ, ಚೆಕ್ ಮಾಡ್ತೀವಿ, ಏನಾದ್ರು ಇದ್ದರೆ ಅಡ್ವೈಸ್ ಮಾಡ್ತೀವಿ, ಟೆಸ್ಟಿಗೆ ಕಳಿಸ್ತೀವಿ. ಅಕಸ್ಮಾತ್ ಏನಾದ್ರು ಡೌಟ್ ಬಂದರೆ ಅದನ್ನು ಬಯೋಪ್ಸಿ ಒಂದು ಸ್ಮಾಲ್ ಪೀಸನ್ನು ತೊಗೊಂಡು ಟೆಸ್ಟಿಗೆ ಕಳಿಸ್ತೀವಿ. ಆ ಟೆಸ್ಟ್ ಒಂದು 2-3 ಸಾವಿರ 3-4 ಸಾವಿರ ಖರ್ಚು ಬರ್ಬೋದು ಅಷ್ಟೇ. ಅಕಸ್ಮಾತ್ ನಮಗೆ ಗೊತ್ತಾದರೆ ಡೌಟ್ ಬಂದರೆ, ಇಲ್ಲ ಅಂದರೆ ಏನು ಅವಶ್ಯಕತೆ ಇಲ್ಲ. ಅಥವಾ ಎಲ್ಲರೂ ಇನಿಷಿಯಲ್ ಸ್ಟೇಜಸಲ್ಲಿ ಕಾಣಿಸಿದ್ರೆ ಅವ್ರಿಗೆ ಹೇಳ್ತೀವಿ ಸ್ಟಾಪ್ ಮಾಡ್ರಪ್ಪ, ಇನ್ನು ಎಷ್ಟು ಮಾಡಬೇಕು, ಮುಗಿದಿದೆ, ಲಿಮಿಟ್ ಕ್ರಾಸ್ ಆಗಿದೆ, ಸೊ ಆಲ್ರೆಡಿ ಡೇಂಜರ್ಸ್ ನಿಮಗೆ ಸೈನ್ ಸಿಕ್ಕಿದೆ, ಸ್ಟಾಪ್ ಮಾಡಿ. ಅಟ್ಲೀಸ್ಟ್ ಅವಾಗಾದರೂ ಜನ ಅನ್ಕೊತಾರೆ, ಓಕೆ ಇವಾಗ ನಾನು ಸ್ಟಾಪ್ ಮಾಡಬೇಕು. ಸರ್, ನೀವು ಸ್ಮೋಕಿಂಗ್ ಬಗ್ಗೆನೂ ಹೇಳಿದ್ರಲ್ಲ, ಸ್ಮೋಕಿಂಗ್ ಹೆಂಗೆ ಕಾಸ್ ಆಗುತ್ತೆ ಸರ್ ಇದಕ್ಕೆ, ಅಂದರೆ ಓರಲ್ ಕ್ಯಾನ್ಸರ್ಗೆ ಸರ್? ಯಾಕಂದರೆ ಅಲ್ಲಿ ಏನೂ ಉಳ್ಕೊಳ್ಳಲ್ಲ. ಈಗ ಡ್ರಿಂಕ್ಸ್ ಮಾಡಿದರೆ ಟಚ್ ಆಗುತ್ತೆ,
ತಂಬಾಕು ತಿಂದರೂ ಕೂಡ ಅದು ಏನು ಬಾಯಲ್ಲೇ ಇರುತ್ತೆ, ಬಟ್ ಸ್ಮೋಕ್ ಮಾಡಿದರೆ ಹೊಗೆ ಒಳಗಡೆ ಹೋಗುತ್ತೆ, ಹೀಗಾಗಿ ಏನೂ ಆಗಲಿಕ್ಕಿಲ್ಲ ಅಂತ ಸ್ಮೋಕರ್ಸ್ ಅನ್ಕೋಬೋದು. ಸ್ಮೋಕಿಂಗ್ ಟೊಬ್ಯಾಕೋ, ಚಿವಿಂಗ್ ಟೊಬ್ಯಾಕೋ ಒಂಥರ ಅಣ್ಣ ತಮ್ಮ ಇದ್ದಂಗೆ. ಈ ಚಿವಿಂಗ್ ಟೊಬ್ಯಾಕೋ ಇಂದ ಓರಲ್ ಕ್ಯಾನ್ಸರ್ ಜಾಸ್ತಿ ಆಗುತ್ತೆ, ಸ್ಮೋಕಿಂಗ್ ಟೊಬ್ಯಾಕೋ ಇಂದ ನಿಮಗೆ ಥ್ರೋಟ್ ಕ್ಯಾನ್ಸರ್ ಎಲ್ಲ ಬರುತ್ತೆ. ಬೇರೆ ಜಾಗ ಬೇರೆ ಕ್ಯಾನ್ಸರ್ ಬರೋದು ಇಬ್ಬರು ಎರಡೂ ಕ್ಯಾಟಗರಿ ನಿಮ್ಗೆ ಬಂದೇ ಬರುತ್ತೆ. ಅಥವಾ ಆಲ್ಮೋಸ್ಟ್ 80-90% ಕ್ರಾನಿಕ್ ಯಾರು ಅತಿ ಮಾಡ್ತಾರೆ ಅಂಥವ್ರು ಬಂದೇ ಬರ್ತದೆ. ಈವನ್ ಬೈ ಕ್ಯಾನ್ಸರ್ಗೂ ಸೈನ್ ಆಗುತ್ತೆ ಅಂದರೆ ನಿಕೋಟಿನ್, ಲೈಕ್ ಟೊಬ್ಯಾಕೋಲ್ಲಿ ಏನು ನಿಕೋಟಿನ್ ಇರ್ತದೆ ಅದರಿಂದ ಕ್ಯಾನ್ಸರ್ ಬರುತ್ತೆ. ಪ್ಲಸ್ ಈಟ್ ಜನ್ರೇಷನ್, ನೀವು ಸ್ಮೋಕಿಂಗಿಗೆ ತುಂಬ ಈಟ್ ಜನ್ರೇಟ್ ಆಗುತ್ತೆ, ಅದರಿಂದನೂ ನಿಮ್ಗೆ ಕಾಂಟ್ರಿಬ್ಯೂಟ್ ಆಗುತ್ತೆ ಅದು. ಸೊ ಸ್ನೇಹಿತರೆ, ಓರಲ್ ಕ್ಯಾನ್ಸರ್ ಕುರಿತಾಗಿ ನಮ್ಮ ಡಾಕ್ಟರ್ ನಿರಂಜನ್ ಪರಮಶೆಟ್ಟಿಯವರು ಮಾತುಗಳನ್ನ ದಯವಿಟ್ಟು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಲೈಫಲ್ಲಿ ನಾವು ಏನೇನೋ ಮಾಡಬೇಕು, ಏನೋ ಆಗಬೇಕು ಅದೆಲ್ಲ ಅಂದ್ಕೊಂಡಿರ್ತೀವಿ, ಜೊತೆಗೆ ಸಣ್ಣ ಸಣ್ಣ ಚಟಗಳು ನಮ್ಮ ಸ್ನೇಹಿತರ ಮೂಲಕ ಇದ್ರ ಮೂಲಕ ಬಂದಿರ್ತವೆ. ಸೊ ನಿಮ್ಮ ಎಲ್ಲ ಕನಸುಗಳು ನಿಮ್ಮದಲ್ಲ, ನಿಮ್ಮ ಇಡೀ ಫ್ಯಾಮಿಲಿದೇ ಕನಸುಗಳು ಧ್ವಂಸ ಆಗೋಕ್ಕೆ ನೀವೇ ಕಾರಣ ಆಗ್ತೀರಿ, ನಿಮ್ಮ ಓರಲ್ ಹೈಜೀನನ್ನು ನೀವು ಓರಲ್ ಕೇರ್ ತೆಗೆದುಕೊಳ್ಳದೇ ಇದ್ದಾಗ. ಸೊ ತುಂಬ ಜನ ಸ್ಮೋಕರ್ಸ್ ಇದ್ದಾರೆ, ತುಂಬ ಜನ ತಂಬಾಕು ಚೂ ಮಾಡೋರಿದ್ದಾರೆ, ತುಂಬ ಜನ ಡ್ರಿಂಕ್ಸ್ ಮಾಡೋರಿದ್ದಾರೆ. ದಯವಿಟ್ಟು ನೀವು 3 ತಿಂಗಳಿಗೆ ಒಂದ್ಸಲ ದಯವಿಟ್ಟು ಏನೂ ಇಲ್ಲ ಅಂದರೂ ಕೂಡ ಹೋಗಿ ಡೆಂಟಿಸ್ಟ್ ಹತ್ರ ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ. ನಾನು ಏನೂ ತಿನ್ನಲ್ಲ, ಏನೂ ಮಾಡಲ್ಲ ಅಂತಂದರೂ ಕೂಡ 6 ತಿಂಗಳಿಗೆ ಒಂದ್ಸಲ ಹೋಗಿ. ಯಾಕೆಂದರೆ ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್, ಅದು ನಮಗೆ ಗೊತ್ತಿರುವಂಥದ್ದು. ಆ ದೃಷ್ಟಿಯಿಂದ ನಾನು ಈ ವಿಚಾರಗಳನ್ನ ಹೇಳ್ತಾ ಇದ್ದೀನಿ. ಇನ್ನು ಪ್ರಿವೆನ್ಷನ್ ಬಗ್ಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಚಟ ಎಲ್ಲ ಉಟ್ಕೊಳ್ಳೋದು ಯೂಶ್ವಲಿ ಹೈಸ್ಕೂಲಲ್ಲಿ ಅಥವಾ ಸ್ಕೂಲ್ ಅಂದರೆ 10 ವರ್ಷ 12 ವರ್ಷದಲ್ಲಿ ವೆರಿ ಕಾಮನ್. ಏನೋ ಕ್ಯೂರಿಯಾಸಿಟಿಯಿಂದ ಒಬ್ಬರು ನೋಡಿ ಒಬ್ರು ಮಾಡ್ತಾರೆ, ಅಥವಾ ಅವ್ರ ಮನೇಲಿ ಯಾರೋ ದೊಡ್ಡವ್ರು ಮಾಡ್ತಾ ಇರ್ತಾರೆ ಅಂತ ಅವ್ರು ನೋಡ್ಕೊಂಡು ಮಾಡ್ತಾರೆ, ಫ್ರೆಂಡ್ಸ್ ನೋಡ್ಕೊಂಡು ಮಾಡ್ತಾರೆ. ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಎಸ್ಪೆಷಲಿ ಫಾರ್ ಸ್ಕೂಲ್, ಲೈಕ್ ಬೇರೆ ಸ್ಕೂಲ್ಸ್, ಆಮೇಲೆ ಇವೆಲ್ಲ ಇರ್ತಲ್ಲ, ಸ್ಕೂಲ್ನವ್ರು ಯೂಶ್ವಲಿ ಟ್ರಿಪ್ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಪಿಕ್ನಿಕ್ಕು ಟ್ರಿಪ್ ಅಂತ ಹೇಳ್ಬಿಟ್ಟು. ಅವ್ರಿಗೆಲ್ಲ ಏನು ಲೈಕ್ ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ, ಆ ಟ್ರಿಪ್ಪಿನ ಜೊತೆಗೆ ಅಟ್ಲೀಸ್ಟ್ ಒಂದು ಟ್ರಿಪ್ಪನ್ನು ಪ್ರತಿ ವರ್ಷ ಹೈಸ್ಕೂಲ್ ಮಕ್ಕಳಿಗೆ ಕ್ಯಾನ್ಸರ್ ಹಾಸ್ಪಿಟ್ಲ್ ಕರ್ಕೊಂಡೋಗಿ. ಕ್ಯಾನ್ಸರ್ ಹಾಸ್ಪಿಟ್ಲ್ ಕರ್ಕೊಂಡೋಗಿ ನೀವು ಏನಾರು ಆ ಚಟ ಮಾಡಿದ್ರೆ ಏನಾಗುತ್ತೆ. ಆಮೇಲೆ ಅಲ್ಲಿ ಹೋದಾಗ ಅವ್ರಿಗೆಲ್ಲ ಎಂಬರೆಸ್ಮೆಂಟ್ ಆಗೋ ಥರ ಮಾಡೋದು ಬೇಡ. ಅಲ್ಲಿ ಹೋದಾಗ ನೀವು ಏನಾರು ಒಂದು ಬಿಸ್ಕೆಟು ಅಥವಾ ಫ್ರೂಟ್ಸು ತೊಗೊಂಡೋಗಿ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಅವ್ರ ಜೊತೆ ಸ್ವಲ್ಪ ಇಂಟ್ರ್ಯಾಕ್ಟ್ ಮಾಡಿಕೊಂಡು ಆಮೇಲೆ ಬಂದು ನೋಡ್ರಪ್ಪ. ಯಾಕಂದರೆ ಏನಾಗುತ್ತೆ, ನಮ್ಮ ಜನ ಅಥವಾ ಈಗಿನ ಜನ್ರೇಷನ್ನವರು ಕಣ್ಣು ಮುಂದೆ ನೋಡೋವರೆಗೂ, ಈಗ ಟಿ ವಿಲಿ ಅಡ್ವರ್ಟೈಸ್ಮೆಂಟ್ ನೋಡ್ತಾರೆ ಅಥವಾ ಮೂವಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು ಅಡ್ವರ್ಟೈಸ್ಮೆಂಟ್ ನೋಡ್ತಾರೆ. ನಾವು ಮೊಬೈಲ್ ನೋಡ್ತೀವಿ ಸರ್ ಯೂಶ್ವಲಿ. ಹೌದು, ಯಾಕಂದ್ರೆ ಅದೇ ಸೇಮ್ ಆಗ್ತಾರೆ, ಅದೇ ಸೇಮ್ ಪರ್ಸನ್ನು ಸೇಮ್ ವಿಡಿಯೋ. ಆಯ್ತು ಬಿಡಪ್ಪ, ಒಂದು 10 ನಿಮಿಷ ವೇಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಅದಕ್ಕೆ ಲೈವ್ ಆಗಿ ಈ ಕ್ಯಾನ್ಸರ್ ಹಾಸ್ಪಿಟಲ್ಸ್ ಎಲ್ಲ ಕಡೆ ಇದೆ, ಅದನ್ನ ಮಾಡಿದ್ರೆ ನನ್ನ ಪ್ರಕಾರ ಮಕ್ಕಳು ಅದನ್ನ ನೋಡ್ಬಿಟ್ಟವ್ರೆ ಅಟ್ಲೀಸ್ಟ್ ಭಯ ಬೀಳ್ತಾರೆ, ಅದನ್ನ ಮಾಡಬಾರ್ದು ಅಂತ ಅನ್ಕೊಂತಾರೆ. ಭಾಳ ಒಳ್ಳೆ ಮಾತನ್ನು ಹೇಳಿದ್ರಿ. ಸೊ ಎಲ್ಲ ಹೈಸ್ಕೂಲು, ಪಿ ಯು ಸಿಯಲ್ಲಿರುವಂಥ ಮಕ್ಕಳಿಗೂ ಕೂಡ ಇದು ಭಾಳ ಒಳ್ಳೆಯದು ನನ್ನ ಪ್ರಕಾರ. ಯಾಕಂದರೆ ಇವೆರಡೂ ಸ್ಟೇಜ್ಗಳಿದ್ರೆ ತುಂಬ ಸೆನ್ಸಿಟಿವ್ ಆಗಿರುವಂಥ ಏಜಲ್ಲಿರ್ತಾರೆ ಮಕ್ಕಳು, ಹೀಗಾಗಿ ಕುತೂಹಲ ಜಾಸ್ತಿ. ಆ ದೃಷ್ಟಿಯಿಂದ ಅದನ್ನು ಪಿ ಯು ಸಿ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಬೇರೆ ಡಿಗ್ರಿ ಕಾಲೇಜಲ್ಲಿ ಮಾಡ್ತೀರಂದ್ರೆ ಏನು ತಪ್ಪಿಲ್ಲ. ಬಟ್ ಖಂಡಿತ ಈ ವಯಸ್ಸಿನ ಮಕ್ಕಳಿಗಂತೂ ಇದನ್ನು ಎಕ್ಸ್ಪೋಜರ್ ಮಾಡೋದು ಭಾಳ ಮುಖ್ಯ ಅಂತ ನಾನು ಅನ್ಕೋತೀನಿ. ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ನಮ್ಮ ಡಾಕ್ಟರ್ ನಿರಂಜನ್ ಪರಮಶೆಟ್ಟಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ತುಂಬ ಧನ್ಯವಾದ ನಮ್ಮ ಜೊತೆಗೆ ಇಷ್ಟೊತ್ತು ಮಾತಾಡಿದ್ರಿ. ಡಾಕ್ಟರ್ ನಿರಂಜನ್ ಪರಮಶೆಟ್ಟಿ ಅವರ ಎಲ್ಲ ಬ್ರ್ಯಾಂಚ್ಗಳ ಅಡ್ರೆಸ್ಸು, ಫೋನ್ ನಂಬರು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅವಶ್ಯಕತೆ ಇದ್ದರೂ ದಯವಿಟ್ಟು ಸಂಪರ್ಕಿಸಿ. ಅವಶ್ಯಕತೆ ಅಂದರೆ ಏನೋ ನೋವಾಗಿದೆ, ಏನೋ ಆಗಿಬಿಟ್ಟಿದೆ ಅಂತಲ್ಲ, ನಾನು ಹೇಳಿದ ಹಾಗೆ ಪ್ರಿವೆನ್ಷನ್ಗೋಸ್ಕರ ಕೂಡ ದಯವಿಟ್ಟು ನಿಮ್ಮನ್ನು ನೀವು ತೋರಿಸ್ಕೊಳ್ಳಿ. ಯಾಕೆಂದರೆ ಒಬ್ಬ ವ್ಯಕ್ತಿ ಕ್ಯಾನ್ಸರ್ ಬಂತು ಅಂತಂದರೆ ಅದು ಕೇವಲ ಸಫರ್ ಆಗೋದ ವ್ಯಕ್ತಿ ಮಾತ್ರವಲ್ಲ, ಇಡೀ ಕುಟುಂಬ. ಮತ್ತು ಇಡೀ ಕುಟುಂಬದ ಏನು ಕನಸುಗಳಿರ್ತಾವಲ್ಲ ಎಲ್ಲ ನಾಶ ಆಗಿ ಹೋಗ್ತವೆ. ನೀವು ಬದುಕ್ಬೋದು, ಆದರೆ ನಿಮ್ದು ಏನು ಪ್ಲ್ಯಾನ್ಗಳಿರ್ತಾವಲ್ಲ ಆ ಪ್ಲ್ಯಾನ್ಗಳನ್ನ ನೀವು ಎಕ್ಸಿಕ್ಯೂಷನ್ ಮಾಡೋಕ್ಕಾಗದೇ ಇರ್ಬೋದು, ಅಥವಾ ಅದನ್ನು ಪೋಸ್ಟ್ಪೋನ್ ಮಾಡಬೇಕಾಗತ್ತೆ ಇಂಡೆಫಿನೆಟ್ ಆಗಿ. ಸೊ ಯಾಕೆ ನಾವು ಇಷ್ಟೊಂದು ಮನಸ್ಸಲ್ಲಿ ಏನೇನೋ ಅಂದ್ಕೊಂಡಿರ್ತೀವಿ, ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತ, ಯಾಕೆ ನಾವು ಈ ಸಣ್ಣ ಚಟಕ್ಕೋಸ್ಕರ ನಮ್ಮ ಬದುಕನ್ನು ಬಲಿ ಕೊಡಬೇಕು? ಚಟ ಇದ್ದರೂ ಅಥವಾ ಇಲ್ಲದೇ ಇರೋರು ದಯವಿಟ್ಟು ಇದನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ.